ತತ್ಪದಂ ದರ್ಶಿತೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯತ್ಕೃಪಾತಂ ವಂದೇ ಶ್ರೀ ಆತ್ಮಾನಂದ ಸದ್ಗುರು. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಾಧು ನಿಜಗುಣ ಶಿವರಿಗೆ ಹನಿಮಣಿದು ಅದೇ ತತ್ವವನ್ನು ಜಗತ್ತಿನ ಜೀವರಾಶಿಗಳಿಗೆ ಉಣಬಡಿಸಿದಂಥ ಆದಿ ಶಂಕರ ಭಗವತ್ಪಾದರನ್ನು ಒಂದು ಮಾಡಿಕೊಂಡು ಸಿದ್ಧಾರೂಢರು, ಶಿವಾನಂದಪ್ಪಗಳು, ಆತ್ಮಾನಂದಪ್ಪಗಳು, ಸುರೇಂದ್ರ ಗುರುಜಿ, ಬಸವಣ್ಣ, ಚನ್ನ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುದೇವ, ಮೊಹಮ್ಮದ್ ಪೈಗಂಬರ್, ಸಾಕ್ರಟಿಸ್, ಯೇಸು ಕ್ರಿಸ್ತ, ನಿವೃತ್ತಿನಾಥ, ತುಕಾರಾಮ, ಜ್ಞಾನದೇವ, ಮುಕ್ತಾಬಾಯಿ, ಈ ಭುವಿಯಲ್ಲಿ ಅವತರಿಸಿದಂಥ ಎಲ್ಲ ಮಹಾತ್ಮರ ಪಾದಗಳಿಗೆ ಹನಿಮನೆದು ಈ ಯಾವ ಒಂದು ಶಿವಪೇಟೆ ಒಂದು ಜ್ಞಾನಾಶ್ರಮದಲ್ಲಿ ನಿರಂತರವಾಗಿ ಅವ್ಯಾತವಾಗಿ ಒಂದು ಜ್ಞಾನಯಜ್ಞ ಅದಕ್ಕೆ ಕಾರಣೀಭೂತರು ಅಂತ ಕೇಳಿದರೆ ಸುರೇಂದ್ರಪ್ಪ ಅವರು ಇಲ್ಲಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಿಂದ ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾದಂಥದ್ದು ಏನಪ್ಪ ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಮಾಸಿಕ ಕಾರ್ಯಕ್ರಮ ಅಂತ ಕೇಳಿದರೆ ಇಲ್ಲಿ ನಡೆಸ್ತಾ ಇದ್ದಾರೆ. ಅಂಥ ಯಾವ ಒಂದು ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಆಚರಣೆ ಎಲ್ಲ ಪೂಜಾರಿಗೂ ನನ್ನ ದೀರ್ಘವನ್ನು ನಮಸ್ಕಾರವನ್ನು ಸಮರ್ಪಿಸುತ್ತಾ ಮತ್ತು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೋಸ್ಕರ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಒಂದೆರಡು ವಾಪಸ್ಪ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಮನುಷ್ಯನ ಮನಸ್ಸ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಯಾಕಂದ್ರೆ ಒಂದು ಕೀಲಿ ಹಾಕಾಕು ಕೀಲಿ ಕೈಯ ಕಾರಣ, ತೆಗಿಲಿಕ್ಕೂ ಕೀಲಿ ಕೈಯ ಹ್ಯಾಂಗ ಕಾರಣ. ಹಿಂಗೆ ನಮ್ಮ ಮನಸ್ಸು ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಮನಸ್ಸು ಮಹಾದೇವನನ್ನಾಗಿ ಮಾಡ್ತದ. ಮನಸ್ಸು ಏನಾಗ್ತದ ಅಂತ ಕೇಳಿದ್ರೆ ಮಂಗನನ್ನಾಗಿ ಮಾಡ್ತದ. ಅದ ಮನಸ್ಸು. ಆ ಮನಸ್ಸು ಎತ್ತಾಗಿ ಹೋದ್ರೆ ಮಹಾದೇವ ಆಗ್ತಾನ. ಅದು ಮನಸ್ಸು ಎತ್ತಾಗಿ ಹೋದ್ರೆ ಸುಮ್ಮನೆ ಆಗ್ತದ. ಸುಮ್ಮನಾದಾಗ ಮಹಾದೇವ ಆಗ್ತದ. ಅಂದ್ರೆ ಸುಮ್ಮನೆ ಇರಾಕ ನಮಗೆ ಬರಾಕತ್ತೇನು? ಸುಮ್ಮನೆ ಯಾಕಿಲ್ಲ ಅಂತ ಕೇಳಿದ್ರೆ ಈ ಪ್ರಪಂಚದೊಳಗೆ ಭಗವಂತ ಏನು ಮಾಡಿದ ಅಂದ್ರೆ ಏನೆಲ್ಲ ವಿಷಯಗಳನ್ನು ಅರಿವಿ ಬಿಟ್ಟಿದ್ದಾರೆ. ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸಾಕಷ್ಟು ಕಣ್ಣಿನ ರೂಪ, ಕಿವಿದು, ನಾಲಿಗೆದು, ಚರ್ಮದ್ದು, ಏನೆಲ್ಲ ವಿಷಯಗಳನ್ನು ಅರಿವಿ ಬಿಟ್ಟಿದ್ದಾರೆ. ಈ ಮನಸ್ಸು ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಈ ಜೀವ ಏನು ಮಾಡಿದ ಅಂತ ಕೇಳಿದ್ರೆ ಹೊರಗೆ ಬಂದ. ಆ ಏನು ಸುಮ್ಮನೆ ಏನಿತ್ತು ಆ ಸುಮ್ಮನೆ ಇದ್ದಿದ್ರೆ ಏನಿದು ಗದ್ದು ಇರಾಕಿಲ್ಲ. ಆ ಸುಮ್ಮನೆ ಇದ್ದಿದ್ದನ್ನು ಬಿಟ್ಟು ಹೊರಗೆ ಏನು ನೋಡಕ್ಕೆ ಬಂದಾನ. ಇವುದ್ರೊಳಗೆ ಸುಖ ಅದ ಏನು? ನಾಲಿಗೆಯಿಂದ ರುಚಿ ರುಚಿ ತಿಂದ್ರೆ ಸುಖ ಅದ ಏನು? ಇಂಪಾದ ಗಾಯನ ಕೇಳಿದ್ರೆ ಸುಖ ಅದ ಏನು? ಹಿಂಗೆ 5 ಇಂದ್ರಿಯ ಒಳ್ಳೆಯ ರೂಪ ವಸ್ತುಗಳನ್ನು ನೋಡಿ ಸುಖವನ್ನು ಹೊಂದಿದ್ರೆ ಸುಖ ಅದ ಏನು ಅಂತ ಹೊರಮುಖ ಇದ್ದಾನ. ಹೊರಗನ ವಿಷಯದೊಳಗೆರಗಿದ ಮನವನು ನೆರೆ ತೆಗೆಯದವನಿಗೆ ಹೋದೆ ನಿಜ ಮುಕ್ತಿ ಅಂತೇಳಿ ಕಾಸ ಮಹಾತ್ಮರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸು ಯಾಕಾಗಿತ್ತು ಅಂದ್ರೆ ಹೊರಗ ವಿಷಯದೊಳಗೆ ಸುಖ ಬುದ್ಧಿಯನ್ನು ಕಲ್ಪಿಸ್ಕೊಂಡು ಬಿಟ್ಟದ. ಯಾವ ತೆರನಾಗಿ ಹಂಗಾಗೈತೆ ಅಂತ ಹೇಳಿದ್ರೆ ಒಂದು ನೀರು ಹರದ ಒಂದು ಹೊಲದಾಗ ಏನಾಗಿತ್ತು ಅಂದ್ರೆ ಕರಕಲ ಬಿದ್ದು ಬಿಟ್ಟದ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ವರ್ಷ ಹೋದು ಮಣ್ಣು ಹೋಗಿದ್ರೆ ಒಂದು ಎಡ ಹುಟ್ಟಿ ಹೋಗಿದ್ರೆ ಅದು ಮಳಿ ಆದ ಕೂಡಲೇ ನಿಂದಿರ್ತತೇನೋ? ನಿಂದಿರೋದಿಲ್ಲ, ಒಡ್ಕೊಂಡು ಹೋಗಿಬಿಡ್ತದ. ಅದಕ್ಕೆ ಏನು ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಬಲವಾದಂಥ ಒಡ್ಡು ಬೇಕಾಗಿದೆ. ಅಂದ್ರೆ ಬಲವಾದಂಥ ತಿಳುವಳಿಕೆ, ವೈರಾಗ್ಯ ಬೇಕಾಗಿದೆ. ಅದಕ್ಕಾಗಿ ಏನು ಮಾಡ್ಬೇಕಾಗಿತ್ತಂದ್ರೆ ಈ ಮನಸ್ಸನ್ನು ಏನು ಮಾಡ್ಬೇಕಾಗಿತ್ತಂದ್ರೆ ಆತ್ಮವಿಚಾರ ಕಡೆ ಹಚ್ಚಿದ್ರೆ ಅದು ಸುಮ್ಮನೆ ಇರ್ತದ. ಇಲ್ಲ ಅಂತಂದ್ರೆ ಈ ಪ್ರಪಂಚದೊಳಗೆ ಈ ವಿಷಯ ವಸ್ತುಗಳನ್ನು ಉಪಭೋಗ ಮಾಡಿ ಸುಖವನ್ನು ಹೊಂದಿದವ್ರನ್ನು ಯಾರೂ ಇಲ್ಲ, ಖಂಡೇನೂ ಇಲ್ಲ, ಇನ್ನು ಮುಂದೂ ಸಿಗೋದಿಲ್ಲ. ಬೇಕಾದಂಥ ಈ ವಿಶ್ವದೊಳಗೆ ಶ್ರೀಮಂತ ಅದಾನಪ್ಪ, ಇವತ್ತು ದಿ ಬಿಲ್ ಗ್ರೇಟ್ ಅಂತ ಕೇಳಿ ಸುಖದಿಂದ ಅಪ್ಪ ಹೇಳ್ತದೆ ತತ್ಮನಕ್ಕೂ. ಇವತ್ತು ರಾಷ್ಟ್ರಪತಿ ಆಗಿದಾನ, ಅವ ಸುಖದಿಂದ ಅದಾನೇನು ಒಂದು ಪತ್ರ ಹಾಕ್ರಿ, ಅವ್ನಿಗೆ ಹಾಕಕ್ಕೆ ಸೈನ್ ಸಿಗೋದಿಲ್ಲ. ಇನ್ನೊಂದು ಅದ್ರ ಕೂಡ ಕಾರ್ಡ್ ಇಟ್ಟು ಕಳಿಸ್ರಿ, ನೀವು ಸುಖದಿಂದ ಅದ್ರ ಏನು ಅಂದ್ರೆ ನಿಮ್ಮ ದಾರಿ ನಾವು ಹಿಡಿಯಾಕೆ ಬರ್ತದೆ. ಅಂದ್ರೆ ವಿಶೇಷವಾಗಿ ಈ ಎಚ್ಚರಿಕೆ ಪ್ರಪಂಚದೊಳಗೆ ಈ ವಿಶ್ವದೊಳಗೆ ಈ ವಿಷಯಾದಿಗಳನ್ನು ಉಪಭೋಗ ಮಾಡಿ ಸುಖ ಅದು ಅನಿಸ್ತದ, ಸುಖ ಅನಿಸ್ತದ. ಅದಕ್ಕೆ ನಿಜಗೊಂಡು ಹೇಳ್ತಾರೆ, ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ
ಜೀವಭೋಗ ಎನಿಸಿತ್ತೋರ್ಪ ಸುಖವೇ ನಿಜ ಸುಖವೇ ನೀನು ಅಖಿಳಗನಸದೆ ಏಕಮುಖವಾಗಿ ಅನ್ನೋದು ಬಹಳ ಮಾರ್ಮಿಕವಾಗಿ ಮಹಾತ್ಮರ ಒಂದು ಬಹಳ ಚಂದ ಅಗದಿ ನಮ್ಗ ಆಡು ಭಾಷೆಯೊಳಗೆ ಬಂದು ತಿಳಿಸ್ತಿದ್ರು ಗುರುಗಳ. ಒಬ್ಬವ ಒಂದು ಕನ್ಯಾ ನೋಡಿ ಬಂದಿದ್ದಂತ ಹೇಳ್ತಿದ್ರು. ಅದು ಹುಡುಗಿ ಬಹಳ ಚಂದಗ ತೆಳ್ಳಗ ಬೆಳ್ಳಗ ಜಂತಿನಂಗಿತ್ತು ಅಂತ ಹೇಳ್ತಿದ್ರು. ಅದು ಅವ್ರು ಏನಂದ್ರಂತ ಅటు ವಿಚಾರ ಮಾಡ್ತೀವಪ್ಪ, ವಿಚಾರ ಮಾಡ್ತೀವಂತಂದ್ರಂತ ಇವಾಗಿಂದ ಹೇಳ್ತಾರ, ನಾಳೆ ಹೇಳ್ತಾರ, ಇನ್ನೊಂದು 2 ದಿನ ಬಿಡ್ತಾರೆ, ತಿಂಗಳು ಹೋತಂತ. ಅವಾಗ ಒಂದು ಫೋನ್ ಬಂತಂತ, ಇಲ್ಲ ಎಲ್ಲ ರೀತಿಯಿಂದ ನಮಗೆ ವರ ಮನುಷ್ಯಗೆ ಬಂದಾನು, ನಮಗೆ ನಾವು ನೀವು ಮತ್ತೆ ಬರಾಕ ಏನು ಅಡ್ಡಿ ಇಲ್ಲ. ಅವಾಗ ಇನ್ನೂ ಏನು ಅವಂದು ಏನು ಹೇಳ್ತಿದ್ರು, ಇನ್ನು ಯಾವುದೋ ಕಾರಣ ಆಗಿಲ್ಲ, ಏನು ಅವರು ಸಿಹಿ ಉಂಡಿಲ್ಲ, ಇವರು ಊಟ ಮಾಡಿಲ್ಲ. ಮನಸ್ಸೇನಾಯ್ತು, ಯಾವ ವಿಷಯ ವಸ್ತು ಇನ್ನೂ ಅದು ನಮಗೆ ಸಿಕ್ಕಿಲ್ಲ ಖರೆ, ಅದರ ಮನಸ್ಸೇನಾಯ್ತು ಶಾಂತ ಆಯ್ತು. ಮನಸ್ಸು ಶಾಂತ ಆದದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಆನಂದ ಅನುಭವಕ್ಕೆ ಬಂತು. ವಿಷಯದಿಂದ ಅಲ್ಲ, ಇನ್ನೂ ವಿಷಯ ಸಿಕ್ಕೇ ಇಲ್ಲ. ಇನ್ನೂ ಒಂದು ದೃಷ್ಟಾಂತ ಕೊಡ್ತಿದ್ರು ಅಗದಿ ತಿಳಿಯುವಂಗ ನಮಗೆ. ಇವಾಗ ಏನೋ ಇವತ್ತು ಬೇಕಾದಂಥ ಇಲ್ಲೊಂದು ಊಟದ ವಸ್ತು ಮಾಡಿಸಿದೆವು, ಇವತ್ತು ಜಿಲೇಬಿ ಮಾಡಿಸ್ಲಿ, ಬುಂದೆ ಮಾಡಿಸ್ಲಿ, ಹುಗ್ಗಿ ಮಾಡಿಸಿದೆವು. ಅದನ್ನು ಉಪಭೋಗ ಮಾಡಕ್ಕಂತ ತಂದು ಗಂಗಾ ಇಟ್ಟಿದಾರ, ನೀಡಿದಾರ, ಉಣ್ಣಾಕ ತುತ್ತು ಬಾಯಾಗನು ಹಾಕಕತ್ತೇನೆ. ಅವಾಗ ಒಂದು ಸುದ್ದಿ ಬಂತು, ನಿಮ್ಮ ಪೈಕಿ ನಿಮ್ಮವ್ರು ಯಾರೋ STMದೊಳಗೆ ಸೇರ್ಕೊಂಡು ವಿಷಯ ವಸ್ತು ಐತಿ, ಬಾಯಾಗೂ ಇಟ್ಟದನ, ಆದ್ರೆ ಮನಸ್ಸೇನಾಯ್ತು ಚಂಚಲ. ಯಾವಾಗ ಮನಸ್ಸು ಚಂಚಲೋ ಅವಾಗ ದುಃಖ, ಯಾವಾಗ ಮನಸ್ಸು ನಿಶ್ಚಲೋ ಅವಾಗ ಸುಖ. ನಾವು ಏನು ಮಾಡ್ಕೊಳಕತ್ತೀವೋ ಮನಸ್ಸನ್ನು ಚಂಚಲ ಮಾಡ್ಕೊಳತ್ತೀವೋ. ಅದಕ್ಕೆ ಮನಸ್ಸು ಯಾವಾಗ ನಿಂದಿರ್ತದಪ್ಪ ಅಂತ ಹೇಳಿದ್ರೆ, ಈ ವಿಶ್ವದ ವಿಷಯದೊಳಗೆ ಸುಖ ಇಲ್ಲ ಅಂತ ಆ ಮನಸ್ಸಿಗೆ ಯಾವಾಗ ಗೊತ್ತಾಗ್ತದೋ ಅವಾಗ ಬಳತದ. ಇಲ್ಲ ಅಂದ್ರೆ ಅಲ್ಲಿ ಮಟ್ಟ ನಾ ಎಷ್ಟು ಶಾಸ್ತ್ರ ಹೇಳಿದ್ರು ವಿಚಾರ ಮಾಡಿಲ್ಲ ಅಂದ್ರೆ ನಂದು ಹೊಳೋದಿಲ್ಲ. ಯಾಕಂದ್ರೆ ಹೇಳ್ಬಹುದಷ್ಟ, ಆದ್ರೆ ಸ್ವತಃ ನಿಂತ ಆ ವಿಷಯಾದಿಗಳು ಹೇಳ್ತಾನ ಕಡೆ ಬಸಕನು ಎಲವಿನಳು ರಮೆ ಇಪ್ಪಂದೆ. ಅಂದ್ರೆ ಹೆಂಗಾಗೈತಿ ಪರಿಸ್ಥಿತಿ ವಿಷಯದೊಳಗೆ ಸುಖ ಬುದ್ಧಿ ಅಂತ ಕೇಳಿದ್ರೆ, ಒಂದು ಎಂದೋ ಬಿದ್ದಂತ ಒಂದು ಎಲಬ ಆ ನಾಯಿ ಏನ್ ಮಾಡ್ತದಂತ ತಗೊಂಡು ಕಾಸ ಬಾಯಾಗ ಹಿಡ್ಕೊಂಡು ಓಡ್ತದಂತ. ಬ್ಯಾರೆ ಯಾವಾರ ನಾಯಿ ಬೆನ್ನ ಐತಿ ಕಸ್ಕೊಂಡವ ಅಂತೇಳಿ ಏಕಾಂತದೊಳಗೆ ಹೋಗ್ತದ. ಏಕಾಂತದೊಳಗೆ ಹೋಗಿ ಕಾಸ ಅದನ್ನ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಕಚ್ತದ. ಕಚ್ಚಿ ಏನ್ ಮಾಡ್ತದಂದ್ರ ಅದ್ರೊಳಗೆ ಏನು ಎಲುಬಿನ ಚೂರು ಒಡೆದ ಆ ಹೊಸಡಿಗೆ ಚುಂಚಿ ರಕ್ತ ಏನ್ ಮಾಡ್ತದ ನ್ಯಾಲ್ಗಿ ಮ್ಯಾಗ ಬೀಳ್ತದ. ಅವಾಗ ಅದು ಏನು ಅನಿಸ್ತದೆ ಅಂತ ಕೇಳಿದ್ರೆ, ಇದು ಆ ಎಲುಬಿನೊಳಗ ಸುಖ ಅದ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಯಾವ ವಿಶ್ವದ ವಿಷಯದೊಳಗ ಸುಖ ಅನ್ನೋದೇ ಇಲ್ಲ, ಆದ್ರೆ ಏನು ತಿಳ್ಕೊಂಡೇವ ಅಂತ ಕೇಳಿದ್ರೆ ಅದ್ರಾಗ ಸುಖ ಅದ. ಅದ ಎಂದೋ ಬಿದ್ದೈತೆ, ಅದು ಯಾವಾಗೋ ಬಿದ್ದು ಎಲ್ಲವ. ಅದ್ರಾಗೇನೊಂದು ಹನಿ ಮಾಂಸ ಇಲ್ಲ, ಒಂದು ಹನಿ ರಕ್ತ ಇಲ್ಲ. ಅದು ಆ ಯಾವಾಗ ತನ್ನದೇ ಆದಂತ ರಕ್ತ ನ್ಯಾಗಿ ಮ್ಯಾಗ ಯಾವಾಗ ಬಿದ್ದು ಅದಕ್ಕೆ ಸುಖ ಅನಿಸೈತು, ಹಂಗ ನಮ್ಮ ಆತ್ಮನ ಆನಂದನ ವಿಷಯ ವಸ್ತುಗಳನ್ನ ಭೋಗಿಸುವಾಗ ಏನಾಗ್ತದ ಅಂದ್ರೆ ಮನಸ್ಸು ನಿಶ್ಚಲ ಆಗ್ತದೆ. ಅವಾಗ ನಿಶ್ಚಲ ಆದಾಗ ಆನಂದ ಅನುಭವಕ್ಕೆ ಬರ್ತದೆ. ಅವಾಗ ಏನಾಗ್ತದಂದ್ರೆ ಸುಖ ಅನಿಸ್ತದ. ಅವಾಗ ಇದು ಯಾಕಪ್ಪ ಅಂತ ಕೇಳಿದ್ರೆ ಇದು ಆತ್ಮನ ಆನಂದ ಅದ. ಅದಕ್ಕೆ ಮನಸ್ಸಿಗೆ ತಿಳಿಪಡಿಸ್ಬೇಕಾಗ್ತದ. ಇದು ಹೆಂಗೈಪ್ಪ ಅಂತ ಕೇಳಿದ್ರೆ, ಮನಸ್ಸು ಹಾಲ ನೆರೆದರೆ ಕುಡಿಯಲೊಲ್ಲದು, ಬಾಲಕನ ತೆರನಂತೆ ಮನವಿದು, ಕೇಳಲೊಲ್ಲದು ಹಿತವನರಿಯದ ಮೂರ್ಖನಂದದಲ್ಲಿ. ಬಾಲಕಿಯನ್ನು ಲಾಲಿಸುವಳು ಬೂಳೈಸಿ ತನ್ನೊಳಗ ಮಾಡಲು, ಮೇಲದು ಮೆಲ್ಲನೆ ಕೇಳತೊಡಗುವುದು. ನೋಡ್ರಿ, ತಾಯಿ ಹಾಲದವ ಅಪ್ಪ, ಹಾಲು ತೊಡಿಯೋ, ಇದರಿಂದ ನಿನ್ನ ಶರೀರ ಗಟ್ಟಿಮುಟ್ಟಾಗ್ತದ, ಸದೃಢ ಆಗ್ತದ, ಶಕ್ತಿ ಬರ್ತದ ಅಂತ ಹೇಳಿದ್ರೆ ಒಲೆ ಹಾಲು ಒಲೆ ಆಕಿ ಬಿಡೋದಿಲ್ಲ. ತಾಯಿ ಮುದ್ರಿಸ್ತಾಳ, ಇಲ್ಲಪ್ಪ ಇದರಿಂದ ನಿನ್ನ ಶರೀರ ಅಗದಿ ಆರೋಗ್ಯ ಆಗ್ತದ. ಆಕಿ ಬಿಡೋದಿಲ್ಲ, ರಂಭಿಸಿ ಹೆಂಗಾದ ಮುದ್ರಿಸಿ ಅದನ್ನ ಹಾಲು ಕುಡಿಸಲಕ್ ಪ್ರಯತ್ನ ಮಾಡ್ತಾಳೋ ಅವಾಗ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತದ. ಅವಾಗ ಕುಡಿಯಾಕತ್ತಂದ್ರೆ ಅದೇನ್ ಮಾಡ್ತದಂದ್ರೆ ಕೇಳತೊಡಗದು ಬಳಿಕ ಬಿಡೋದು. ಅದು ಅವಾಗ ಕುಡಿಯಾಕತ್ತಂದ್ರ ಈ ವಿಚಾರ ಕೇಳಾಕತ್ತಂದ್ರ ಕೇಳತೊಡಗದು ಬಳಿಕ ಬಿಡೋದು, ಲೋಲ ಪ್ರೌಢೆಯ ಲಾಲಿಸ್ತಾ ಮೇಲ ಸಕುತಿಯಾಗಿ ಅದು. ಏನು ಹೇಳಿಪ್ಪ ಅದನ್ನ ಕೇಳಾಕತ್ತಂದ್ರ ಇದ್ರೊಳಗ ಸುಖ ಐತಂತ ಅದಕ್ಕೆ ಅವಾಗ ಗುರ್ತಾಗ್ತದ.
ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ಹೆಂಗ ಒಂದು ಇವತ್ತ ಈ ಒಂದು ಇದನ್ನ ಕೊಟ್ಟಿದಾರ, ದೃಷ್ಟಾಂತ ಕೊಟ್ಟಿದಾರ, ಹೆಂಗ ಅವರು ಅದೋ ಚಿಂತನೆದೊಳಗಿರ್ತಾರೋ ಹಿಂಗ ಹೇಳಲೇನ ಅಭ್ಯಾಸದಿಂದ ಇದೋ ಗಟ್ಟಿ ಆತಂದ್ರೆ ಏನ ಪರಮಾನಂದ ಸಾವಿಜ್ಯ ಸುಖ ಮುಕ್ತಿ ಆಗುವುದು ಅಂತ ಹೇಳ್ತಾನ. ಪರಮಾನಂದದೊಳಗೆ ಇದರೊಳಗೆ ನೆಲೆಯಾಗಿ ನಿಂದಿರ್ತಾನ. ಇಂಥ ವಿಚಾರ ಅದ. ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಬ್ರಹ್ಮ ಚಿಂತೆಯಳು ಒಂದು ನಿಮಿಷವಿದ್ದರೆ ಹೇಳಲೇನದನ. ಇಂಥ ವಿಚಾರದೊಳಗೆ ನಾವು ಒಂದೇ ನಿಮಿಷ ಇದ್ರೆ ಏನು ಹೇಳಪ್ಪ ಆತನಂತ. ತಾಯಿ ತಂದೆಗಳು ಧನ್ಯರಾತನ, ಬಂಧು ಕುಲವೆಲ್ಲ ಪಾವನ, ಆತ ಬಂಧು ನಿಂದೊಡೆಸು ಕ್ಷೇತ್ರ. ಇಷ್ಟ ಅದರದ ಮಹಿಮಾದ. ಅದಕ್ಕಾಗಿ ಆ ಮನಸ್ಸನ್ನು ಏನ್ ಮಾಡ್ಬೇಕಾಗೈತೆ ಅಂತ ಕೇಳಿದ್ರ ಅದನ್ನು ಎಳ್ಕೊಂಡು ಬರ್ಬೇಕಾಗೈತೆ. ಎಲ್ಲಿ ಕರ್ಕೊಂಡು ಬರ್ಬೇಕಾಗೈತೆ ಅಂದ್ರೆ ಸಜ್ಜನರ ಸಹವಾಸ. ಸಜ್ಜನರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅಂಥವ್ರಂತೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸೋಮಪಜ್ಜಾರ ಅಂತಾರ, ಗುರುಗಳು ಅಂತಾರಂತೆ. ಕರ್ಕೊಂಡು ಹೋದ್ರೆ ಏನಾಗ್ತದ ಅಂತ ಕೇಳಿದ್ರೆ ಬಾರೋ ಅಲ್ಲೊಬ್ರು ಮಹಾತ್ಮರು ಅದಾರ, ಅಲ್ಲೊಬ್ರು ಜ್ಞಾನಿಗಳದಾರ, ಅಲ್ಲವರು ಇಲ್ಲಿ ವೈರಾಗ್ಯ ಮೂರ್ತಿಗಳದಾರ, ಅವರಂತೆ ಕೌನ್ ಬಾ. ಇಂಥ ವಿಚಾರಗಳು ಹೇಳ್ತಾರ. ಮೊದಲು ಸಜ್ಜನರು ಆ ಬಳಿಕ ಏನ್ ಮಾಡ್ತದ ಅಂತ ಕೇಳಿದ್ರೆ ಅದು ನಮ್ಮನ್ನ ಮಹಾತ್ಮರ ಸಂಘಕ್ಕೆ ಕರ್ಕೊಂಡು ಬರ್ತದ. ಆ ಮಹಾತ್ಮರ ಸಂಘದೊಳಗೆ ಏನಾಗ್ತದಂದ್ರೆ ಇಂಥ ಮನಸ್ಸು ಸುಮ್ಮನೆ ಯಾವಾಗಿರ್ತದ, ಇದು ಮನಸ್ಸು ಯಾವಾಗ ದುಃಖ ಆಗ್ತದ ಈಗ ಅನ್ನುವಂಥ ವಿಚಾರ ತಿಳಿತದ. ಇಲ್ಲ ಅಂತಂದ್ರೆ ಸಾಮಾನ್ಯರ ಸಂಘದೊಳಗಿದ್ರ ಯಾವ ಸಂಘ ಮಾಡ್ತೀವೋ ಅವ್ರ ಸಂಘದೊಳಗೆ ನಮ್ಗೆ ಅದ ಫಲ ಆಗ್ತದ. ಯಾಕಂದ್ರೆ ಸಂಘದಂತೆ ಸಂಸ್ಕಾರ ಐತಿ. ಸರ್ ಮೇಲೆ ಹೇಳ್ತಿದ್ರೆ ಇದನ್ನ ನನಗೆ. ಸಂಘದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ, ಕರ್ಮದಂತೆ ಕರ್ಮ ಫಲ. ಯಾವ ರೀತಿ ಸಂಘ ಮಾಡ್ತೇವೋ ಅವರ ಸಂಘ ಆಗ್ತದ, ಅದೇ ರೀತಿ ಅವ್ರ ಸಂಸ್ಕಾರ ಆಗ್ತದ. ಹೇಳ್ತಿದ್ರು ಆತ್ಮಾನಂದಪ್ಪಗಳು ಸಂಘ ಮಾಡೀನಿ. ಒಂದಿನ ಅವರು ಏನ್ ಕುಂತಾರ ಅಂತ ಕೇಳಿನಂತ. ಇಲ್ರಿ ಅವ್ರು ಧ್ಯಾನಕ್ಕೆ ಕುಂತಾರ. ಎಷ್ಟೊತ್ತಿಗೆ ಹೇಳ್ತಾರ? 1 ಗಂಟೆ 12 ಗಂಟೆ. ಮತ್ತು ನಾನ್ಯಾಕೆ ಕುಂದ್ರ ಬಾ ಅಂತೇನಾಯ್ತು. ಹಂಗ ಸಂಸ್ಕಾರ ಆಗ್ತದ. ಅಂಥವ್ರಿಗೆ ಅವ್ರು ಮಾಡ್ತಾರೆ. ನಾವ್ಯಾಕೆ ನೀತಿವಂತನ ಆಗಬಾರ್ದು, ನಾವ್ಯಾಕೆ ಅವ್ರಂಗೆ ಆಗಬಾರ್ದು. ಹಂಗ ಮನಸ್ಸಿಗೆ ಸಂಸ್ಕಾರ ಎಲ್ಲಿ ಆಗ್ತದ ಅಂತ ಕೇಳ. ಅಂಥವ್ರಂತೆ ಸಂಘದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ, ಅದೇ ರೀತಿಯಾದಂಥ ಕರ್ಮ ನಡೀತದ. ಆ ರೀತಿಯಂಥ ಕರ್ಮ ಫಲ ದೊರಕ್ತದ. ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ. ಅವಾಗ ಮನಸ್ಸು ಏನಾಗ್ತದಪ್ಪ ಅಂತ ಕೇಳಿದ್ರೆ ಇಂಥ ತತ್ವ ವಿಚಾರಕ್ಕೆ ತರಬೇಕಾಗ್ತದ. ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಮನಸ್ಸು ಸುಮ್ಮನೆ ಇರೋದು ಅಂತ ಹೇಳಿದ್ರೆ ಅಷ್ಟ. ಭಗವಂತನ ಕೇಳ್ತಾನ ಅರ್ಜುನ, ಚಂಚಲ ಹಿ ಮನ ಕೃಷ್ಣ ಪ್ರಮಾತಿ ಬಲಭದ್ರಡಂ ತಶ್ಯಾಂ ನಿಗ್ರಹೇ ಮನ ವಾಯುರೇವಸು ದುಷ್ಕರಂ. ಹೌದು, ನೀ ಎಲ್ಲ ಮನಸ್ಸು ಸುಮ್ಮನಿರಿಸು ನಿಲ್ಲಿಸು ಅಂತ ಹೇಳಕತ್ತಿದಿ. ಇದೇನು ಸಾಮಾನ್ಯ ಐತೇನು? ಗಾಳಿ ತತ್ವದಿಂದ ಕೂಡ್ಯದ. ಒಂದೇನಾದರೂ ಇವತ್ತು ವಾಯುವಿನ ತರವು ನಿಂದಿಸಬಹುದು, ನಾನು ಏನೆಲ್ಲ ನಿಲ್ಲಿಸಬಹುದು. ಆದ್ರೆ ಈ ಮನಸ್ಸು ನಿಲ್ಲಿಸಲು ನನಗೆ ಅಸಾಧ್ಯ ಅಂತ. ಮತ್ತು ಹೆಂಗದಕ್ಕೆ ಉಪಾಯ ಅಂತ, ಅಸಂಶಯೋ ಮಹಾಭಾವು. ನೀನು ಸಂಶಯ ಪಡ್ಕೊಳಕ್ ಹೋಗ್ಬೇಡಪ್ಪ. ಅಸಂಶಯೋ ಮಹಾಭಾವು ಮನೋದುರ್ನಿಗ್ರಹ ಚಲಂ. ಹೌದು, ಕರೆ ಐತಿ ಹೇಳೋ ಮಾತು. ಮನಸ್ಸು ನಿಗ್ರಹ ಮಾಡೋದು ಕಷ್ಟದಪ್ಪ. ಮತ್ತೇನ್ ಹೇಳ್ತಾನ? ಅಭ್ಯಾಸೇನ ವೈರಾಗ್ಯೇನ ನಿಗ್ರಹ ಐತೆ ಹೇ ಮನ ಕೃಷ್ಣ. ಇದ್ರೊಳಗೆ ನಿರಂತರವಾಗಿ ಈ ವಿಚಾರದೊಳಗೆ ಅಭ್ಯಾಸದೊಳಗೆ ತೊಳ್ಕೊಂಡ್ರ ವೈರಾಗ್ಯದಿಂದ ಇಲ್ಲಿ ಮಠ ಏನೆಲ್ಲ ಉಪಯೋಗ ಮಾಡಿದವ ಎಷ್ಟು ಸುಖ ಸಿಕ್ಕದ. ಎಲ್ಲ ಇಲ್ಲಿಗೆ ನಾವು ಸಾಕಷ್ಟು, ನಮಗೂ 50-55 ವರ್ಷ ಹಾಕೊಂಡು ಇಂದು ನಿಮಗೂ ಎಲ್ಲ ವಯಸ್ಸಾಗಿದ್ದಾವೆ. ಇಲ್ಲಿ ಪರ್ಯಂತರ ಏನೆಲ್ಲ ವಿಷಯ ವಸ್ತುಗಳನ್ನು ಉಪಯೋಗ ಮಾಡಿದೇವ, ಎಷ್ಟು ಸುಖ ಪ್ರಾಪ್ತಿಯ ಅಂದ್ರೆ ಇದ್ರೊಳಗ ಸುಖ ಇಲ್ಲ ಅಂತ ಗುರ್ತಾಗ್ತದ. ಅವಾಗ ಸರಕೊಂತ ವೈರಾಗ್ಯವನ್ನು ತಾಳಿ ವಿರತಿಯಿಂದ ಇತರ ಸಂಪದ ಸುಖಮೆನ್ನುವಂತೆ ಹಿಂಗ ವೈರಾಗ್ಯವನ್ನು ತಾಳಿ ಉದಾಸೀನ ಭಾವದಿಂದ ಮಾಡ್ಕೊಂತ ಇದ್ರ ಕಡೆ ಲಕ್ಷ್ಯವನ್ನ ಪೂರೈಸಿ ನಿರಂತರ ಇದ್ರ ಕಡೆ ಬರಬೇಕಾಗ್ತದ. ಅವಾಗ ಏನಾದ್ರೂ ಈ ಮನಸ್ಸು ಸ್ವಲ್ಪ ಸುಮ್ಮನೆ ಇರ್ತದ. ಇಲ್ಲ ಅಂತಂದ್ರ ಅದು ಚಂಚಲ ಸ್ವಭಾವ ಉಳ್ಳದನೇ ಮನಸ್ಸದ. ಯಾಕಂತಂದ್ರ ಭಗವಂತ ಹೇಳ್ತಾನ, ಇದು ಹೇಗೈತಪ್ಪ ಅಂತ ಕೇಳಿದ್ರ, ಯತತೋ ಹಬಿ ಕೌಂತೆಯ ಪುರುಷಶ್ಚ ವಿಪಸ್ಥಿತ ಇಂದ್ರಿಯಾಣಿ ಪ್ರಮತಾನಿ ಹರಂತಿ ಪ್ರಸವಂ ಮನ. ಜ್ಞಾನಿ ಮನುಜ ಮನಸ್ಸಿನಿಂದ ಯತ್ನ ಮಾಡುತ್ತಿದ್ದರು ಮಂಗ ಇಂದ್ರಿಯಗಳು ಮರಳಿ ಮಡುವಿಗಳು. ಅಷ್ಟು ಹಗರಿಲ್ಲ ನೀ ತಿಳ್ಕೊಂಡಷ್ಟಪ್ಪ. ಯಾಕಂತವ್ರು ಏನೇನಾಗಿದಾರೆ ನೋಡ್ಕೋ. ಅಷ್ಟು ಮನಸ್ಸು ಸುಮ್ಮನೆ ಇರಿಸೋದಂತಂದ್ರೆ ಸಾಮಾನ್ಯ ಐತಂತ ತಿಳ್ಕೊನೇನು. ಅಷ್ಟು ಸುಮ್ಮನೆ ಇರೋದಿಲ್ಲ ಅದ. ಯಾಕಂತ ಕೇಳಿದ್ರ, ಸುಡು ಸುಡು ಮನ ಬಿದು ವಿಷಯಕ್ಕೆ ಎಳೆಯುವುದು ಮೃಡ ನಿಮ್ಮ ನನುದಿನ ನೆನೆಯಲಿರುವುದು.
ಕನ್ನಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು. ಅನಂತ ಜನ್ಮದೊಳಗ ಇದನ್ನ ಮಾಡ್ಕೊಂತ ಬಂದದ. ಇದರೊಳಗ ಸುಖ ಅದ, ಗಂಡಿನೊಳಗ ಸುಖ ಅದ, ಹೆಣ್ಣಿನೊಳಗ ಸುಖ ಅದ, ರೂಪದೊಳಗ ಸುಖ ಅದ, ಸ್ಪರ್ಶದೊಳಗ ಸುಖ ಅದ. ಜನ್ಮ ಜನ್ಮಗಳ ಅನಿಮಿತ್ಯ ಅರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವ ಭವಂಗಳಲ್ಲಿ. ಎಷ್ಟೋ ಜನ್ಮ ಹೋಗಿದವ, ಇದರೊಳಗ ಸುಖ ಅದ ಅನ್ನುವಂಥದ್ದು. ಅದಕ್ಕ ಈ ಜನ್ಮದೊಳಗ ಏನ್ ಮಾಡ್ಬೇಕಾಗಿತ್ತಂದ್ರ ಇಂಥ ಮಹಾತ್ಮರ ಸಂಘದೊಳಗ ಆ ಮನಸ್ಸನ್ನ ತಗೊಂಡು ಬಂದು ವಿಚಾರಕ್ಕೆ ಹಚ್ಬೇಕಾಗ್ತದ. ಅದು ಬರೋದಿಲ್ಲ ನೋಡ್ರಿ. ನನ ಎಲ್ಲಿ ಕೊಂಡಿರ್ತದ್ರಿ ಅಂತ ಕೇಳಿದ್ರೆ ಎಲ್ಲ ಪದಾರ್ಥಗಳ ಮ್ಯಾಲ ಕೊಂಡಿರ್ತದ, ಬೆಂಕಿ ಮ್ಯಾಲ ಮಾತ್ರ ಕೊಂಡಿರೋದು ನೋಡ್ರಿ. ಹಂಗೈತಿದ ಮನಸ್ಸು ಇಲ್ಲಿ ಬಂದು ಕೊಂದ್ರೋದಿಲ್ಲ. ಅದ ಕೊಂಡ್ರು ಇಲ್ಲಿ ತಿಳಿದಿಲ್ಲ, ಅದು ಕೊಂಡಿಸ್ಕೊಡೋದಿಲ್ಲ. ಮತ್ತೆ ಏನೇನೋ ಹೊಲದ್ದೋ ಏನೋ ಮಕ್ಕಳದೋ ಏನೇನೋ ಚಿಂತೆ ಮಾಡ್ಸಕ್ಕಾಗ್ತದೆ. ಹಂಗ ಇಲ್ಲಿ ಕೊಂದ್ರ ಸುಮ್ಮನೆ ಹಾಕ ನಾನು ಕಡೆಗೆ ನಿಧಿಗಾರ ಹೋಗ್ಬಿಡ್ತದೆ. ನಾನು ವಿಷಯನ ಆಲ ಬಿಡೋದು ಅನ್ನೋದನ್ನ. ಹಂಗ ಆ ಮನಸ್ಸನ್ನು ಏನ್ ಮಾಡ್ಬೇಕಾಗಿತ್ತಂದ್ರ ಇಂಥ ತತ್ವ ವಿಚಾರ ಕಡೆ ಕರ್ಕೊಂಡು ಬಂದು ಮಹಾತ್ಮರ ಸಂಘದಲ್ಲಿ ನಿರಂತರವಾದಂಥ ಸೇವೆ ಸತ್ಕರ್ಮ ಬೇಕಾಗ್ತದ. ಮನಸ್ಸು ಹಂಗ ಸುಮ್ಮನೆ ಇರಲ್ಲ, ಅದಕ್ಕೆ ಸೇವಾ ಸತ್ಕರ್ಮ ಬೇಕಾಗ್ತದ. ಮತ್ತು ಮಾತಿನ ಮಾಲೆಯ ನಪ್ಪುದೇ ಭಕ್ತಿ. ಬರೇ ಮಾತಿನಿಂದ ಇದು ಸಾಧ್ಯ ಇಲ್ಲ. ತನು ಸವಿಯದನ್ನಕ್ಕ, ಮನಸವಿಯದನ್ನಕ್ಕ, ಧನ ಸವಿಯದನ್ನಕ್ಕ ಅಪ್ಪುದೇ ಭಕ್ತಿ. ಅಂದಾಗ ಮನಸ್ಸು ಏನಾಗ್ತದ ಅಂತಂದ್ರೆ ಇದು ನಮಗ ಇಂದಿಲ್ಲ ನಾಳೆ, ಈ ಜನ್ಮ ಇಲ್ಲ ಇನ್ನೊಂದು ಜನ್ಮ, ಇದು ಜನ್ಮಾಂತರ ಐತಿ. ಬಹು ಜನ್ಮ ನಾಮಂತ್ಯ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಪುಕ್ತ ಜ್ಞಾನೀಶ್ವರ ದುರ್ಲಭ ಅಂತ ಹೇಳಿದಾನ. ಅದು ಅನೇಕ ಜನ್ಮಗಳೇ ಗತಿಸಬಹುದು. ಅಂತ ಯಾವ ಒಂದು ವಿಚಾರ ಈ ಮನಸ್ಸನ್ನ ಎಲ್ಲಿ ನಿಂದಿರ್ತದಪ್ಪ ಅಂತ ಹೇಳಿದ್ರೆ ಆ ಮನಸ್ಸು ಯಾರು ನಿಂದಿರ್ಸ್ತಾರ ಅವರು ಮಹಾದೇವರಾಗ್ತಾರ, ಅವರು ಮುಕ್ತರೇ. ಅದಕ್ಕಾಗಿ ಮನಸ್ಸನ್ನು ನಾವು ಸುಮ್ಮನೆ ಇರಿಸ್ಬೇಕಾಗಿತ್ತಂದ್ರ ಈ ಪ್ರಪಂಚದಲ್ಲಿ ಏನೆಲ್ಲ ವಿಷಯಾದಿಗಳನ್ನ ಇಡೀ ಪರ್ಯಂತ ಉಪಯೋಗ ಮಾಡಿದೆವೋ ಇದರಾಗ ಸುಖದ ಹನಿಬಾರ ಎಷ್ಟು ಸಿಕ್ತು ಅಂತ ವಿಚಾರ ಮಾಡಿ ಕಾಸ ಆ ಮನಸ್ಸನ್ನು ಏನ್ ಮಾಡ್ಬೇಕಾಗೈತಿ, ಇಂಥ ಒಂದು ಸತ್ಸಂಗ, ಸತ್ಶಾಸ್ತ್ರ, ಸತ್ಚಿಂತನೆ ಇದರೊಳಗ ತೊಡಗಿಸಿ ಕಾಸ ಈ ಮನುಜ ಕುಲದ ಲಾಭವನ್ನು ನಾವೆಲ್ಲರೂ ಮಾಡಿಕೊಳ್ಳುವಂತ ನಾನು ಹೇಳ ವಾಪಸ್ ಸೊಸೆಯನ್ನು ಆ ಸದ್ಗುರುನಾಥನ ಪದ ಸರಿ ಹೋಗ್ತದೆ. ಇಲ್ಲಿವರೆಗೂ ಮನಸ್ಸು ಸುಮ್ಮನಿದ್ದರೆ ಸುಖ ಅನ್ನುವಂಥ ವಿಚಾರವನ್ನು ನಮ್ಮೆಲ್ಲರಿಗೆ ತಿಳಿಯಪಡಿಸಿದಂಥ ಮಲ್ಲಿಕಾರ್ಜುನ ಹವಾಲ್ದಾರರಿಗೆ ಅನಂತ ಧನ್ಯವಾದಗಳು. ನಾನು ಪ್ರಾರಂಭದೊಳಗೆ ಹೇಳಿದಂಗೆ ಸುಖದಲ್ಲಿ ಎರಡು ರೀತಿ ಐತಿ. ಒಂದು ಕ್ಷಣಿಕ ಸುಖ, ಇನ್ನೊಂದು ಶಾಶ್ವತವಾದ ಸುಖ. ಅಣ್ಣಾರು ನಾಯಿ ಉದಾಹರಣೆಯನ್ನು ಹೇಳಿದರು. ನಾಯಿ ಎಲಬನ್ನು ಕಡಿತೈತಿ, ಕಡಿಯುವಾಗ ದೊರೆತಂಥ ಸುಖ ಎಷ್ಟು ಅಂದ್ರೆ ಕ್ಷಣಿಕವಾದದ್ದು. ಅದೆಲ್ಲ ಎಲುಬಿನ ಚೂರುಗಳು ಅದರ ಬಾಯಿಗೆ ಸುಚ್ಚಿ ಏನಾಗ್ತದೆ, ನಂತರ ಅದು 5-6 ದಿನಗಳವರೆಗೆ ತ್ರಾಸನ್ನು ಅನುಭವಿಸ್ತತಿ. ಹಂಗೆ ವಿಷಯಗಳ ಭೋಗ ಅನ್ನೋದು ಏನೈತಲ್ಲ, ಕ್ಷಣಿಕವಾದ ಸುಖವನ್ನು ಕೊಟ್ಟರೂ ಸಹಿತ ಅದರ ಪರಿಣಾಮ ಅತ್ಯಂತಿಕವಾಗಿ ಏನಿರ್ತತಿ ಅಂದ್ರೆ ದುಃಖನ ಇರ್ತತಿ. ಆದರೆ ಅದು ಜೀವನಿಗೆ ಅನುಭವಕ್ಕೆ ಬರೋದಿಲ್ಲ. ಕೇವಲ ಅವನ ದೃಷ್ಟಿ ಎದರ ಕಡೆ ಇರ್ತತಿ ಅಂದರೆ ಸುಖದ ಕಡೆ ಇರ್ತತಿ. ಈ ವಿಚಾರವನ್ನು ನಮಗೆಲ್ಲ ತಿಳಿಯಪಡಿಸಿದಂಥ ಮಲ್ಲಿಕಾರ್ಜುನ ಹವಾಲ್ದಾರ್ ಅಣ್ಣರಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ಮಾಹಿತಿ ಅದ, ಯಾಕ್ರಿ ಸಾರ್ವತ್ರಿಕ ಎಲ್ಲರಿಗೂ ಮಾಹಿತಿ ಅದ. ಆದರೆ ಅದನ್ನು ಸುಮ್ಮನೆ ಇರಿಸಲು ಸಾಧ್ಯ ಇಲ್ಲದಾಗಿ. ಸುಮ್ಮನೆ ಇರಿಸಲು ಏನು ಮಾಡ್ಬೇಕಂತ ಮಹಾತ್ಮನಿಗೆ ಹೇಳಿದಾಗ ನೀ ಸುಮ್ಮನೆ ಇರಿಸೋದನ್ನ ಮಾಡೋದು. ಮನಸ್ಸನ್ನು ಹೆಂಗೆ ಸುಮ್ಮನೆ ಇರಿಸೋದು ಅಂದಾಗ ಅದನ್ನು ಸುಮ್ಮನೆ ಇರಿಸೋದು ಆಗ್ತಾ ಇಲ್ಲ. ಇದರ ಚಪಲ ಚೇಷ್ಟೆಗಳ ವರ್ಣಿಸಲಿ ಬಸವಾದಿ ಪ್ರಮಥರು ಅನೇಕ ಎಲ್ಲ ಸತ್ಪುರುಷರು ನಮ್ಮ ಸಾಧನಾ ಪಥದೊಳಗ ಮನಸ್ಸನ್ನು ಹೆಂಗೆ ನಿಗ್ರಹಿಸಬೇಕು, ಮನಸ್ಸನ್ನು ನಿಗ್ರಹಿಸ್ತಾ ಇರುವಾಗ ಬರುವಂಥ ಅಡ್ಡಿ ಆತಂಕಗಳನ್ನು ತಮ್ಮ ಹೃದಯದಿಂದ ಅಂತರಾಳದಿಂದ ತೋಡ್ಕೊಂಡದ ಮಾತುಗಳೆಲ್ಲ. ಆದರೂ ಸಹ ಆ ಮನಸ್ಸನ್ನು ಹೇಳ್ತಾರೆ ಮಹತ್ವ.